हॉस्टल की बदहाली, खाने की क्वालिटी पर बच्चों के निकले आंसू, डीसी ने की तुरंत कार्रवाई। मामला बीजापुर के भूतनाड़ में रहे SC/ST सरकारी हॉस्टल का है, जहां पर छात्रों ने आखिरकार हॉस्टल की व्यवस्था को लेकर जिला कलेक्टर के घर का घेराव करने की कोशिश की। हॉस्टल से पैदल शहर का रुख करके डीसी के घर के सामने धरना देने लगे छात्र। प्रदर्शन की जगह पहुंचे डीसी के आगे अपना दर्द सुनाते हुए हॉस्टल की बदहाली, खाने में खराबी से सेहत के बिगड़ने, वार्डन की गैर जिम्मेदारी, मूलभूत ज़रूरी चीज़ों की कमी से नाराज़ कई मुद्दों पर अपनी आप बीती के दर्द को सुनाते हुए रो पड़े छात्र। हॉस्टल कर्मचारियों के टॉर्चर, गलत बर्ताव और घटिया खाना जिसको खाया भी नहीं जा सकता, इस पर कई बार आवाज़ उठा चुके इन छात्रों ने जोर देकर कहा कि जब तक समस्या हल नहीं होती यहाँ से नहीं हटेंगे। छात्रों के दर्द और आंसुओं की पुकार से जिला कलेक्टर फौरन हॉस्टल का दौरा करके वहाँ की बदहाली और खाने की क्वालिटी को परखते हुए खुद जायका चेक कर वार्डन को इसका जिम्मेदार करार देते हुए मौके पर ही ट्रांसफ़र का हुक्म दिया। डीसी ने घर और परिवार छोड़कर अपना भविष्य बनाने आए इन छात्रों को अब तक हुई परेशानी की जांच और संबंधित अधिकारियों को आगे किसी तरह की समस्या न होने की चेतावनी देकर अपना फर्ज निभाया। डीसी ने मेरा नहीं हो रहा एक कुछ करो भी एक करो मैं लेते हो ಸರ್ प्लीज आप साइड ब्रो जरा पीछे हो सर ಸ್ಟ್ರೈಕ್ ಮಾಡಲ್ಲ ಸ್ಟ್ರೈಕ್ ಮಾಡೋದು ಸರ್ ಇವತ್ತು ಕುದೈತೆ ಇವತ್ತು ರೇಂಜಿಂಗ್ ಮಾಡ್ಯಾರ ಸ್ವಲ್ಪ ಚೆನ್ನಾಗಿ ಮಾಡ್ಯಾರ ಏ ಅಪ್ಪ ನೀ ಯಾಕೆ ಬರ್ತೀನಿ ನಡುವ ನೋಡಿ ಸರ್ ಯಾವ ಚಿತ್ತ ಯಾವುದು ಟಪ್ ಯಾವುದು ಚಿತ್ತ ಟಪ್ ಏನು ಮಾಡ್ತೀರಿ ಊಟ ಮಾಡ್ತೀರಿ ಅದೇ ಸರ್ ನೋಡಿ ಇವತ್ತು ಏನು ಆಗತ್ತೆ ಸರ್ ನೀವು ಒಂದು ಕೆಲಸ ಮಾಡಿ 500 ಸರ್ ಸರ್ ನಮ್ಮಲ್ಲಿ ನಮ್ಮ ಹಾಸ್ಟೆಲ್ ಇಲ್ಲಿ CC ಕ್ಯಾಮ್ರಾ ವ್ಯವಸ್ಥೆ ಇಲ್ಲ ಸರ್. ಹೊರಗಿನ ಔಟ್ಸೈಡ್ ಯಾರು ಬೇರೆಯವರು ಬರ್ತಾರೆ ಸರ್ ಸೆಕ್ಯೂರಿಟಿ ಸರ್ ಡೇ ನೈಟ್ ಒಬ್ಬರು ಸೆಕ್ಯೂರಿಟಿ ಸರ್ ನೀವು ಕೆಲಸ ಮಾಡ್ರಿ CCTV ಫುಟೇಜ್ ತಗೊಳ್ಳಿ ಅವರೆಲ್ಲ ಹೇಳ್ತಾ ಇದ್ರಲ್ಲ ಕಂಪ್ಲೇಂಟ್ ಯಾರು ಬರ್ತಾರಂತ ಚೆಕ್ ಮಾಡಿಬಿಟ್ಟು ಇಮಿಡಿಯೇಟ್ ಟೇಕ್ ಆಕ್ಷನ್ ಸೆಕ್ಯೂರಿಟಿ ಸರ್ ಐಡೆಂಟಿ ಕಾರ್ಡ್ ಯಾವುದೇ ಕಾರಣಕ್ಕೂ ಆಗ್ಬೋದು. ಸೊ ಈಗ ನೀವು ಹೇಳಿದ್ರಿ ಕೆಲವೊಂದು ಕಂಪ್ಲೇಂಟ್ ಹೇಳಿದ್ರಿ ಯಾರ್ಯಾರು ಹೊರಗಡೆ ಬಂದು ಇದು ಮಾಡ್ತಾರಂತ ಹೇಳಿ ಈಗ ಪೊಲೀಸರಿಗೆ ಹೇಳಿದ್ದೇನೆ ಏನೇನು CCTV ಫುಟೇಜ್ ತಗೋತಾರೆ ಚೆಕ್ ಮಾಡ್ತಾರೆ ಯಾರು ಬಂದಿದ್ದಾರೆ ಅಂತ. ನಿಮ್ಮ ಹತ್ರನೂ ಮಾಹಿತಿ ಇದ್ರೆ ಮಾಹಿತಿ ಕೊಡಿ ನಮಗೆ.
ಅವ್ರು ಯಾರು ಬಂದಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಂತಾರೆ ಅವ್ರು. ಸರ್ ಸರ್ ಕಂಪ್ಯೂಟರ್ ಇಲ್ಲ ಸರ್ ಮುಂಚೆ ಕಂಪ್ಯೂಟರ್ ಸರ್ ಅದ್ರ ಒಳಗಡೆ ಅವರು ಸರ್ ಮನ್ಯಾಗ ತೊಗೊಂಡು ಹೋಗಿ ಇಟ್ಕೊಂಡಾರ ಸರ್. ನಾನು ಇರಲಿಲ್ಲ ಸರ್. ಅವಾಗೆಲ್ಲ ಬೆಡ್ ಇರೋ ಬೆಡ್ ಸಹಿತ ಎಲ್ಲ ಹಾಳಾಗಿ ಕಂಪೌಂಡ್ ಆ ಕಡೆ ಬಿದ್ದಿದ್ವಿ ಸರ್. ಇವ್ರು ಯಾರು ಇರಲಿಲ್ಲ ಅವಾಗ ಬಂದು ನೋಡಿದಾಗ ಅವಾಗೆಲ್ಲ ಸ್ವಲ್ಪ ಇವು ಹಾಳಾಗಿ ಕಂಪ್ಯೂಟರ್ ವ್ಯವಸ್ಥೆ ಮಾಡಬೇಕಲ್ವಾ, ಮಾಡಿಸಿ ಸರಿ ಮಾಡಿ. ಸರ್ ಕಂಪ್ಯೂಟರ್ ಲೈಬ್ರರಿ ಏನಾಯ್ತು? ಈಗ ಇಟ್ಟು ಬಿಡೋದ ಸರ್. ಅದು ಇನ್ನೊಂದು ಸ್ವಲ್ಪ ಬುಕ್ಸ್ ಬೇಕಂತಾರೆ. ಅದು ಓಪನ್ ಇದೆ ತಾನೇ? ಓಪನ್ ಇದೆ ಸರ್. ಸರಿ, ಅದು ಮಾಡ್ಸೋಣ. ಬಟ್ ನಂದು ಏನು ಅಂತಂದ್ರೆ, ಮುಂದೆ ಈ ಥರ ಸಮಸ್ಯೆ ಬಂದಾಗ ವಾರ್ಡನ್ ರೆಸ್ಪಾಂಡ್ ಮಾಡದೇ ಇದ್ರೆ ನಿಮಗೆ ನಂಬರ್ ಹಾಕಿಲ್ವಾ ಇಲ್ಲಿ ಎಲ್ಲ DD ಅವ್ರದ್ದು ಅಂತ ಹೇಳ್ತೀವಲ್ಲಪ್ಪ, ನಿಮಗೆಲ್ಲ ಹಾಕ್ಬೇಕಲ್ಲ DD ಅವ್ರದ್ದು ಹೆಸರು ಇರ್ತದೆ ಸರ್, ಫೋನ್ ನಂಬರ್. ಫೋನ್ ನಂಬರ್ ಹಾಕಿ. ನೀವು ನೋಡಿ, ಫಸ್ಟ್ ಕಾಂಟ್ಯಾಕ್ಟ್ ಯಾರಿಗೆ ಮಾಡಬೇಕು? ED ಅವ್ರಿಗೆ ಫೋನ್ ಮಾಡಬೇಕು. ಅವರು ರೆಸ್ಪಾಂಡ್ ಮಾಡಿದ್ರೆ DD ಮಾಡಬೇಕು. ಅವರು ಮಾಡಿದ್ರೆ CO ಸರ್ ಇರ್ತಾರೆ, ನಮಗೆ ಬಂದು ವಿಸಿಟ್ ಮಾಡತ್ತೆ ಹೇಳಿ ಸರ್. ಹಂಗೆ ಅವ್ರಿಗೆ ಬರ್ತಾರೆ, ರೆಗ್ಯುಲರ್ ಬರ್ತಾರೆ. ರೆಗ್ಯುಲರ್ ಬಂದು ಚೆಕ್ ಮಾಡ್ತಾರೆ. ಸರ್ ಅವ್ರು ಯಾರು ಸರ್ 1 ತಿಂಗಳಲ್ರಿ 3 ತಿಂಗಳು ಕಂಟಿನ್ಯೂ ಅವ್ರು ಬಂದು ಸರಿ ಅಂತ ಹೇಳಿ ಸಾಕಾಗ್ಬಿಡ್ರಿ ಸರ್. ಅಲ್ಲಿ ಸ್ಮೆಲ್ ನೋಡ್ಬಿಡಿ ಸರ್. ಅಲ್ಲಿ ಸರ್ अब आपको गुर्दे में और पित्ते में पथरी यानी किडनी स्टोन या गैल ब्लैडर स्टोन होने पर नहीं है घबराने की ज़रूरत। शहर हैदराबाद में सालों से इस इलाज के लिए ख़ानदानी सिलसिले से चला आ रहा है भरोसेमंद नाम RS यूनानी फार्मेसी, जहां पर ख़ास तौर पर पित्ते में मौजूद पथरी और दोबारा पथरी ना होने का किया जाता है मुकम्मल इलाज। आपको इस दर्द से हमेशा के लिए मिल जाएगा छुटकारा। नो साइड इफ़ेक्ट्स, नो ऑपरेशन, तशखीस करते हुए दवाएं की जाती है फराहम। तो देर ना करें, जल्द ही तशरीफ लाए। RS यूनानी फार्मेसी, बहादुरपुरा X रोड, अपोजिट केनारा बैंक, हैदराबाद। मज़ीद तफसीलात के लिए रब्त करें 9390610436 पर।